ಗೆಳೆಯರೆ, ಪಶ್ಚಿಮ ಬಂಗಾಳ ಚುನಾವಣೆ ಅಖಾಡದಲ್ಲಿ ಕಾವು ಸಿಕ್ಕಾಪಟ್ಟೆ ಜೋರಾಗಿದೆ. ಇದೇ ಸಮಯದಲ್ಲಿ ಟಿಎಂಸಿ ಒಂದು ಸ್ಟಿಂಗ್ ಆಪರೇಷನ್ ಮಾಡಿ ವಿಡಿಯೋ ಬಿಡುಗಡೆ ಮಾಡಿದೆ. ಅದೇನೋ ಸಿನಿಮಾ ಅಲ್ಲ, ಅದರಲ್ಲಿ ಮುಸ್ಲಿಂ ನಾಯಕ ಬಾಬ್ರಿ ಮಸೀದಿಯನ್ನು ಕಟ್ಟೋಕೆ ನಿಂತಿರೋ ಹುಮಾಯೂನ್ ಕಬೀರ್ ಬಿಜೆಪಿ ಜೊತೆ 1,000 ಕೋಟಿಯ ಡೀಲ್ ಅನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಅದೇ ಈಗ ಮಮತಾ ಪಕ್ಷಕ್ಕೆ ಒಂದಷ್ಟು ಗೆಲುವನ್ನ ಹತ್ತಿರಕ್ಕೆ ತರಬಹುದು ಅನ್ನೋ ಚರ್ಚೆಗಳು ಶುರುವಾಗಿವೆ. ಅದೇ ಕಾರಣವನ್ನ ಇಟ್ಕೊಂಡು ಅಸಾದುದ್ದೀನ್ ಓವೈಸಿ ಹುಮಾಯೂನ್ ಕಬೀರ್ ಜೊತೆ ಮಾಡಿಕೊಂಡಿದ್ದ ಮೈತ್ರಿಯಿಂದ ದೂರ ಉಳಿದುಕೊಳ್ತಾ ಇದ್ದಾರೆ. ಆದರೆ ಬಿಜೆಪಿ ಮಾತ್ರ ಸೈಲೆಂಟ್ ಆಗಿ ತನ್ನೆಲ್ಲ ಕೆಲಸವನ್ನ ಮಾಡ್ತಾ ಇದೆ. ಚುನಾವಣೆಯನ್ನ ಗೆಲ್ಲೋಕೆ ಒಂದಷ್ಟು ರಣತಂತ್ರಗಳನ್ನ ರೂಪಿಸ್ತಾ ಇದೆ. ಹಾಗಾದ್ರೆ ಮಮತಾ ಪಕ್ಷ ಸ್ಟಿಂಗ್ ಆಪರೇಷನ್ ಮಾಡಿದ್ದೀವಿ ಅಂತಿರೋ ಆ ವಿಡಿಯೋದ ಅಸಲಿಯತ್ತೇನೋ? ನಿಜವಾಗ್ಲೂ ಬಂಗಾಳದ ಚುನಾವಣೆಯಲ್ಲಿ ಆ ವಿಡಿಯೋ ಪರಿಣಾಮವನ್ನ ಬೀರುತ್ತಾ? ಹುಮಾಯೂನ್ ಕಬೀರ್ ಹೇಳ್ತಾ ಇರೋದೇನೋ? ಈ ಕೇಸನ್ನ ಇಡಿ ತನಿಖೆ ಮಾಡಬೇಕು ಅಂತ ಮಮತಾ ಹೇಳ್ತಾ ಇರೋದ್ರ ಹಿಂದಿರೋ ಕುತಂತ್ರ ಏನೋ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ.